ಹೆಲೋ ವಿದ್ಯಾರ್ಥಿಗಳೇ, ನಿಮ್ಮ ಇಂದಿನ ಎಲ್ಲ ವಿಡಿಯೋಗಳಿಂದ ನೀವು ಪರಿಪೂರ್ಣ ಕೃಷಿ ಪದ್ಧತಿಗಳೊಂದಿಗೆ ಹೇಗೆ ಹೋಗಬೇಕೆಂದು ಅರ್ಥ ಮಾಡಿಕೊಂಡಿದ್ದೀರಿ. ಬೆಳೆಗಳ ಪ್ರಭೇದಗಳನ್ನು ಹೇಗೆ ಸುಧಾರಿಸುವುದು, ಉತ್ತಮ ಗುಣಮಟ್ಟದ ಮತ್ತು ಬೆಳೆಗಳ ಪ್ರಮಾಣವನ್ನು ಹೇಗೆ ಉತ್ಪಾದಿಸುವುದು, ಹೈಬ್ರಿಡೈಸೇಷನ್ ತಂತ್ರಗಳನ್ನು ಬಳಸುವುದರ ಪ್ರಯೋಜನಗಳು ಮತ್ತು ಉತ್ಪಾದಿಸಿದ ಬೆಳೆಗಳನ್ನು ಹೇಗೆ ನಿರ್ವಹಿಸುವುದು ಮತ್ತು ರಕ್ಷಿಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲಾಗಿದೆ. ನೀರಾವರಿ ವಿಧಾನಗಳು ಮತ್ತು ವಿಭಿನ್ನ ಬೆಳೆ ಮಾದರಿಗಳು. ಮೌನಿಕಾ ಮತ್ತೆ ಬಂದಿದ್ದಾಳೆ. ಇಂದಿನ ವಿಡಿಯೋಗಳನ್ನು ವೀಕ್ಷಿಸಿದ ನಂತರ ಪ್ರತಿಯೊಬ್ಬರೂ ಭವಿಷ್ಯದಲ್ಲಿ ಸ್ವಲ್ಪ ಭೂಮಿಯನ್ನು ಹೊಂದಲು ಮತ್ತು ಕೃಷಿ ಅಭ್ಯಾಸಗಳನ್ನು ಪ್ರಾರಂಭಿಸಲು ನಿರ್ಧರಿಸಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಸರಿ, ಈಗ ಹೆಚ್ಚು ಆಸಕ್ತಿದಾಯಕ ವಿಡಿಯೋ ನೀವು ವೀಕ್ಷಿಸಲಿರುವಿರಿ. ಪಶುಸಂಗೋಪನೆಯ ಬಗ್ಗೆ. ಕಲಿಕೆಯ ಉದ್ದೇಶಗಳೊಂದಿಗೆ ತ್ವರಿತವಾಗಿ ಪ್ರಾರಂಭಿಸೋಣ. ಪಶುಸಂಗೋಪನೆ 1. ಆಹಾರ, ಆಶ್ರಯ ಮತ್ತು ಲಸಿಕೆಗಳನ್ನು ಒದಗಿಸುವ ಮೂಲಕ ಜಾನುವಾರುಗಳ ಉತ್ತಮ ತಳಿಗಳು, ಜಾನುವಾರು ಸಾಗಣೆ ಮತ್ತು ಜಾನುವಾರುಗಳ ನಿರ್ವಹಣೆಯ ಬಗ್ಗೆ ನೀವು ಕಲಿಯುವಿರಿ. ಎರಡು, ನೀವು ಕೋಳಿ ಮತ್ತು ಕೋಳಿ ನಿರ್ವಹಣೆ ಅಭ್ಯಾಸಗಳ ಉತ್ತಮ ತಳಿಗಳನ್ನು ಸಹ ತಿಳಿದುಕೊಳ್ಳುತ್ತೀರಿ. ಪ್ರಮುಖ ಪದಗಳು: ಜರ್ಸಿ, ಬ್ರೌನ್ ಸ್ವಿಸ್, ಕೆಂಪು ಸಿಂಧಿ, ಸಹಿವಾಲ್, ಸ್ಥಳೀಯ ಅಥವಾ ಭಾರತೀಯ, ವಿಲಕ್ಷಣ, ವಿದೇಶಿ ಅಥವಾ ಸ್ಥಳೀಯವಲ್ಲದ. ಪಶುಪಾಲನೆ ಎಂದರೇನು? ಸಾಕು ಪ್ರಾಣಿಗಳ ಆಹಾರ, ಆರೈಕೆ ಮತ್ತು ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಕೃಷಿ ಶಾಖೆಯನ್ನು ಪಶುಸಂಗೋಪನೆ ಎಂದು ಕರೆಯಲಾಗುತ್ತದೆ. ಪ್ರಾಣಿ ಜಾನುವಾರುಗಳ ವೈಜ್ಞಾನಿಕ ನಿರ್ವಹಣೆಯು ಆಹಾರ, ಸಂತಾನೋತ್ಪತ್ತಿ ಮತ್ತು ರೋಗ ನಿಯಂತ್ರಣದಂತಹ ವಿವಿಧ ಅಂಶಗಳನ್ನು ಒಳಗೊಂಡಿದೆ. ಪಶು ಆಧಾರಿತ ಕೃಷಿಯು ದನ, ಮೇಕೆ, ಕುರಿ, ಕೋಳಿ ಮತ್ತು ಮೀನು ಸಾಗಣೆಯನ್ನು ಒಳಗೊಂಡಿದೆ. ನಾವು ಇದರ ಬಗ್ಗೆ ಏಕೆ ತಿಳಿದುಕೊಳ್ಳಬೇಕು? ಜನಸಂಖ್ಯೆ ಮತ್ತು ಜೀವನ ಮಟ್ಟ ಹೆಚ್ಚಾದಂತೆ ಹಾಲು, ಮೊಟ್ಟೆ ಮತ್ತು ಮಾಂಸದ ಬೇಡಿಕೆಯು ಹೆಚ್ಚಾಗುತ್ತದೆ. ಆದ್ದರಿಂದ ಜಾನುವಾರು ನಿರ್ವಹಣೆಯ ಜ್ಞಾನವು ತುಂಬಾ ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳೇ, ಬನ್ನಿ ನಾವು ದನ ಸಾಕಣೆಯೊಂದಿಗೆ ನಮ್ಮ ವ್ಯವಹಾರವನ್ನು ಪ್ರಾರಂಭಿಸೋಣ. ರೆಡಿ? ಚೆನ್ನಾಗಿ ಕೇಂದ್ರೀಕರಿಸಿ. ಜಾನುವಾರು ಸಾಕಣೆ. ಜಾತಿಗಳು. ವೈಜ್ಞಾನಿಕ ಹೆಸರು: ಬಸ್ ಇಂಡಿಕಸ್ ಹಸುಗಳು, ಬಸ್ ಬುಬಾಲಿಸ್ ಎಮ್ಮೆಗಳು. ಪ್ರಾಣಿಗಳ ಪ್ರಕಾರಗಳನ್ನು ನೋಡಲಾಗಿದೆ. 1. ಹಾಲು ನೀಡುವ ಅಥವಾ ಡೈರಿ ಪ್ರಾಣಿಗಳು.
2. ಕೃಷಿ ಕೆಲಸಗಳಾದ ಉಳುಮೆ ನೀರಾವರಿ ಮತ್ತು ಗಡಿ ಆಕಳು ಬರಗಾಲದ ಪ್ರಾಣಿಗಳು. ಅತ್ಯುತ್ತಮ ತಳಿಗಳು. ವಿದೇಶಿ ಅಥವಾ ವಿದೇಶಿ ತಳಿಗಳು: ಜರ್ಸಿ, ಬ್ರೌನ್ ಸ್ವಿಸ್, ದೀರ್ಘ ಹಾಲುಣಿಸುವ ಅವಧಿಗೆ ಪ್ರಸಿದ್ಧವಾಗಿದೆ. ಜರ್ಸಿ, ಬ್ರೌನ್ ಸ್ವಿಸ್, ಸ್ಥಳೀಯ ಅಥವಾ ಭಾರತೀಯ ಅಥವಾ ಸ್ಥಳೀಯ ತಳಿಗಳು: ರೆಡ್ ಸಿಂಧಿ, ಸಾಹಿವಾಲ್. ರೋಗ ನಿರೋಧಕಕ್ಕೆ ಹೆಸರುವಾಸಿಯಾಗಿದೆ. ಆದ್ದರಿಂದ ವಿದೇಶಿ ತಳಿಯೊಂದಿಗೆ ಭಾರತೀಯರನ್ನು ದಾಟುವುದು ಕಾರುವಿಗೆ ಜನ್ಮ ನೀಡಲು ಸಹಾಯ ಮಾಡುತ್ತದೆ. ಇದು ಬೆಳವಣಿಗೆಯ ನಂತರ ಉತ್ತಮ ಗುಣಮಟ್ಟ ಮತ್ತು ಪ್ರಮಾಣವನ್ನು ನೀಡುತ್ತದೆ. ಉದಾಹರಣೆಗೆ, ಜರ್ಸಿ ಗುಣಲಕ್ಷಣಗಳು ಉತ್ತಮ ಗುಣಮಟ್ಟದ ಮತ್ತು ಹಾಲನ್ನು ನೀಡುವ ಅಗತ್ಯವಿದೆ. ಹಾಲುಣಿಸುವ ಅವಧಿ ಏನು? ಹಸು ಹುಟ್ಟಿದ ಸಮಯದಿಂದ ಹಸು ಹಾಲು ಉಣಿಸುವುದನ್ನು ನಿಲ್ಲಿಸುವವರೆಗೆ ಅವಧಿಯನ್ನು ಹಾಲುಣಿಸುವ ಅವಧಿ ಎಂದು ಕರೆಯಲಾಗುತ್ತದೆ. ಶೆಡ್ ನಿರ್ವಹಣೆ. ಸರಿಯಾಗಿ ಶುಚಿಗೊಳಿಸುವಿಕೆ ಮತ್ತು ಆಶ್ರಯ ಸೌಲಭ್ಯಗಳು. ಕೊಳಕು ಮತ್ತು ಸಡಿಲವಾದ ಕೂದಲನ್ನು ತೆಗೆದುಹಾಕಲು ನಿಯಮಿತವಾಗಿ ಹಲ್ಲುಜ್ಜುವುದು ಅಗತ್ಯವಿದೆ. ಜಾನುವಾರುಗಳಿಗೆ ಉತ್ತಮ ಗಾಳಿ ಇರುವ ಚಾವಣಿಯ ಶೆಡ್ಗಳ ಅಡಿಯಲ್ಲಿ ಆಶ್ರಯವನ್ನು ಒದಗಿಸಿ. ಅದು ಮಳೆ, ಶಾಖ ಮತ್ತು ಚಳಿಯಿಂದ ರಕ್ಷಿಸುತ್ತದೆ. ಆಹಾರ. ಜಾನುವಾರುಗಳಿಗೆ ಒರಟು, ಹೆಚ್ಚು ಫೈಬರ್ ಮತ್ತು ಕಡಿಮೆ ಪೋಷಕಾಂಶಗಳನ್ನು ಒದಗಿಸಬೇಕು. ಉದಾಹರಣೆ: ಹಸಿರು ಮೇವು, ಸೈಲೇಜ್, ಹುಲ್ಲು ಮತ್ತು ದ್ವಿದಳ ಧಾನ್ಯಗಳಾದ ಬರ್ಸಿಮ್, ಲ್ಯೂಸರ್ನ್, ಕೌಪಿಯಾ ಇತ್ಯಾದಿ. ಮೆಕ್ಕೆಜೋಳ, ಓಟ್ಸ್, ಬಾರ್ಲಿ, ಜೋಳ, ಬಾಜ್ರಾ, ಬೆಳೆ ಮತ್ತು ಅವುಗಳ ಉಪ ಉತ್ಪನ್ನಗಳಾದ ಗೋಧಿ, ಕೊಟ್ಟಿಗೆ, ಪಾಲಿಶ್ ಮಾಡಿದ ಬೆಳೆ, ಹೊಟ್ಟು ಎಣ್ಣೆ ಬೀಜ, ಕೇಕ್ ಮತ್ತು ಕಾಕಂಬಿಗಳಂತಹ ಕಡಿಮೆ ಫೈಬರ್ ಮತ್ತು ಹೆಚ್ಚು ಪೋಷಕಾಂಶಗಳನ್ನು ಕೇಂದ್ರೀಕರಿಸಿ.
ಸೂಕ್ಷ್ಮ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಗಳಲ್ಲಿ ಸಮೃದ್ಧವಾಗಿರುವ ಸೇರ್ಪಡೆಗಳು. ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ. ಬೆಳವಣಿಗೆ ಮತ್ತು ಹಾಲಿನ ಇಳುವರಿಯನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಪ್ರತಿಜೀವಕಗಳು, ಹಾರ್ಮೋನ್ಗಳು ಮತ್ತು ವ್ಯಾಕ್ಸಿನೇಷನ್ ನೀಡಲಾಗುತ್ತದೆ. ರೋಗಗಳು. ಬಾಹ್ಯ ರೋಗಗಳು. ಪರಾವಲಂಬಿಗಳು ಚರ್ಮದ ಮೇಲೆ ವಾಸಿಸುತ್ತವೆ ಮತ್ತು ಚರ್ಮದ ಕಾಯಿಲೆಗಳನ್ನು ಉಂಟುಮಾಡುತ್ತವೆ. ಆಂತರಿಕ ರೋಗಗಳು. ಹುಳುಗಳು ಹೊಟ್ಟೆ ಮತ್ತು ಕರುಳಿನ ಮೇಲೆ ಪರಿಣಾಮ ಬೀರುತ್ತವೆ. ಲಿವರ್ ಫ್ಲೋ ಯಕೃತ್ತನ್ನು ಹಾನಿಗೊಳಿಸುತ್ತದೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್ ಸಾಂಕ್ರಾಮಿಕ ರೋಗಗಳನ್ನು ಉಂಟುಮಾಡುತ್ತದೆ. ಆದ್ದರಿಂದ ಮೇಲೆ ತಿಳಿಸಿದ ಎಲ್ಲ ಅಭ್ಯಾಸಗಳು ಹಾಲಿನ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ನೀವು ಅಂತಿಮವಾಗಿ ಅರ್ಥಮಾಡಿಕೊಂಡಿದ್ದೀರಿ. ನಿಮ್ಮಲ್ಲಿ ಎಷ್ಟು ಮಂದಿ ಜಾನುವಾರು ಸಾಕಣೆಯನ್ನು ಪ್ರಾರಂಭಿಸಲು ಬಯಸುತ್ತೀರಿ? ನಿರೀಕ್ಷಿಸಿ, ನಿರ್ಧರಿಸಿ. ಒಮ್ಮೆ ನಾನು ಕೋಳಿ ಸಾಕಾಣಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತೇನೆ. ಸಾಮಾನ್ಯವಾಗಿ ಮೊಟ್ಟೆ ಉತ್ಪಾದನೆ ಮತ್ತು ಕೋಳಿ ಮಾಂಸಕ್ಕಾಗಿ ನಾವು ಕೋಳಿಗಳನ್ನು ಸಾಕಬೇಕು. ಪದರಗಳು ಎಂದು ಕರೆಯಲ್ಪಡುವ ಮೊಟ್ಟೆಗಳ ಉದ್ದೇಶಕ್ಕಾಗಿ ಕೋಳಿಗಳನ್ನು ಸಾಕಲಾಗುತ್ತದೆ. ಇಪ್ಪತ್ತು ವಾರಗಳ ವಯಸ್ಸಿನಲ್ಲಿ ಪದರಗಳು ಮೊಟ್ಟೆಗಳನ್ನು ಇಡುತ್ತವೆ. ಅವರಿಗೆ ಹೆಚ್ಚು ಬೆಳಕು ಮತ್ತು ಸ್ಥಳಾವಕಾಶ ಬೇಕು. ಬ್ರಾಯ್ಲರ್. ಮಾಂಸಕ್ಕಾಗಿ ಸಾಕುವ ಕೋಳಿಗಳನ್ನು ಬ್ರಾಯ್ಲರ್ ಎಂದು ಕರೆಯಲಾಗುತ್ತದೆ. ಬ್ರಾಯ್ಲರ್ಗಳನ್ನು 6 ರಿಂದ 7 ವಾರಗಳವರೆಗೆ ಬೆಳೆಸಲಾಗುತ್ತದೆ ಮತ್ತು ಮಾರುಕಟ್ಟೆಗೆ ಕಳುಹಿಸಲಾಗುತ್ತದೆ. ಅವರು ಉತ್ತಮ ತೂಕದೊಂದಿಗೆ ವೇಗವಾಗಿ ಬೆಳೆಯಬೇಕು. ಕೋಳಿ ಸಾಕಾಣಿಕೆ. ಅತ್ಯುತ್ತಮ ತಳಿಗಳು. ಲೆಘಾರ್ನ್ನಂತಹ ಸ್ಥಳೀಯ ಅಥವಾ ಭಾರತೀಯ ತಳಿ ರೋಗ ನಿರೋಧಕಕ್ಕೆ ಉತ್ತಮವಾಗಿದೆ. ಆಸೆಲ್ನಂತಹ ವಿದೇಶಿ ಮೊಟ್ಟೆ ಮತ್ತು ಮಾಂಸದ ಉತ್ತಮ ಗುಣಮಟ್ಟ ಮತ್ತು ಪ್ರಮಾಣವನ್ನು ಉತ್ಪಾದಿಸುವ ಉತ್ತಮವಾಗಿದೆ. ಗುಣಲಕ್ಷಣಗಳು. ಉತ್ತಮ ಬೆಳವಣಿಗೆ ದರ ಮತ್ತು ಉತ್ತಮ ಫೀಡ್ ದಕ್ಷತೆಗಾಗಿ ವಿಟಮಿನ್ ಭರಿತ ಪೂರಕ ಆಹಾರದೊಂದಿಗೆ ಆಹಾರವನ್ನು ನೀಡುವುದು. ರೋಗಕ್ಕೆ ನಿರೋಧಕವಾಗಿರಬೇಕು ಮತ್ತು ಮರಣ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗುತ್ತದೆ. ಮಾಂಸದ ಉದ್ದೇಶಕ್ಕಾಗಿ ಕಳುಹಿಸಲಾದ ಕೋಳಿ ಉತ್ತಮ ಗರಿಗಳು ಮತ್ತು ಮೃತದೇಹದ ಮೃದುತ್ವ, ಕತ್ತರಿಸಿದ ಗಾತ್ರ, ಕೊಬ್ಬಿನ ಹೊದಿಕೆ, ಮಾರ್ಬ್ಲಿಂಗ್, ಮಾಂಸ ಮತ್ತು ಕೊಬ್ಬು ಬಣ್ಣ ಗುಣಮಟ್ಟವನ್ನು ಹೊಂದಿರಬೇಕು. ಆಹಾರ. ಬ್ರಾಯ್ಲರಿಗೆ ಜೀವಸತ್ವಗಳು, ಖನಿಜಗಳು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಗಳೊಂದಿಗೆ ಆಹಾರವನ್ನು ನೀಡಬೇಕಾಗಿದೆ. ಪದರಗಳಿಗೆ ಪ್ರೋಟೀನ್ ಮತ್ತು ವಿಟಮಿನ್ ಎ ಮತ್ತು ಕೆ ಸಮೃದ್ಧವಾಗಿರುವ ಆಹಾರವನ್ನು ನೀಡಬೇಕಾಗುತ್ತದೆ. ನಿರ್ವಹಣೆ ಅಭ್ಯಾಸಗಳು. ತಾಪಮಾನ ಮತ್ತು ನೈರ್ಮಲ್ಯ ಪರಿಸ್ಥಿತಿಗಳ ನಿರ್ವಹಣೆ.
ರೋಗ ಮತ್ತು ಕೀಟಗಳ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ. ಸಾಕಷ್ಟು ಪ್ರೋಟೀನ್, ವಿಟಮಿನ್ ಎ, ಕೆ ಮತ್ತು ಕೊಬ್ಬಿನೊಂದಿಗೆ ಉತ್ತಮ ಆಹಾರವನ್ನು ಪೂರೈಸುವುದು. ಸರಿಯಾದ ಶುಚಿಗೊಳಿಸುವಿಕೆ, ನೈರ್ಮಲ್ಯ ಮತ್ತು ನಿಯಮಿತ ಮಧ್ಯಂತರದಲ್ಲಿ ಸೋಂಕು ನಿವಾರಕಗಳನ್ನು ಸಿಂಪಡಿಸುವ ಅಗತ್ಯವಿದೆ. ರೋಗಗಳು. ಕೋಳಿಗಳು ಪೌಷ್ಟಿಕಾಂಶದ ಕೊರತೆಯ ರೋಗಗಳು. ಬಾಹ್ಯ ಶಿಲೀಂಧ್ರ ರೋಗಗಳು ಮತ್ತು ಆಂತರಿಕ ಬ್ಯಾಕ್ಟೀರಿಯಾ ಮತ್ತು ವೈರಲ್ ರೋಗಗಳಿಂದ ಸೋಂಕಿಗೆ ಒಳಗಾಗಬಹುದು. ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ. ಸೋಂಕುಗಳನ್ನು ನಿಯಂತ್ರಿಸಲು ಸೋಂಕು ನಿವಾರಕಗಳನ್ನು ಸಿಂಪಡಿಸಲಾಗುತ್ತದೆ. ರೋಗಗಳಿಂದ ರಕ್ಷಿಸಲು ಪ್ರತಿಜೀವಕಗಳನ್ನು ಮತ್ತು ವ್ಯಾಕ್ಸಿನೇಷನ್ ಮಾಡಲಾಗುತ್ತದೆ.